ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ. ಹೀಗೆಯೇ ಇಲ್ಲೊಬ್ಬರು ನಾಟಿ ವೈದ್ಯರಿದ್ದಾರೆ. ಅವರು ಪಾರ್ಶ್ವವಾಯು ಅಥವಾ ನಾವೇನು ಲಕ್ವ ಎಂದು ಹೇಳುತ್ತೇವಲ್ಲ, ಇದನ್ನು ಅನೇಕರಿಗೆ ವಾಸಿ ಮಾಡಿದ್ದಾರೆ. ಇಲ್ಲಿ ಈ ನಾಟಿ ವೈದ್ಯರು ನೀಡುವ ಚಿಕಿತ್ಸೆಯೇ ವಿಶೇಷ. ಹೀಗಾಗಿ ಈ ನಾಟಿ ವೈದ್ಯರನ್ನು ಹುಡುಕಿಕೊಂಡು ನೂರಾರು ಜನರು ಬರುತ್ತಾರೆ. ಅದರಲ್ಲೂ ಲಕ್ವ ಹೊಡೆದಿರುವವರೇ ಹೆಚ್ಚು ಇಲ್ಲಿಗೆ ಚಿಕಿತ್ಸೆಗೆಂದು ಬರುತ್ತಾರೆ. ಇದಷ್ಟೇ ಅಲ್ಲ, ಸಕ್ಕರೆ ಕಾಯಿಲೆ, ಬಿಪಿ, ಗ್ಯಾಸ್ಟ್ರಿಕ್, ಆಸ್ತಮಾ, ಅರ್ಧ ತಲೆನೋವು, ಪೈಲ್ಸ್, ಚರ್ಮ ರೋಗ, ಮೊಣಕಾಲು ನೋವು, ಬೆನ್ನು ಮೂಳೆ ಸಮಸ್ಯೆ ಹಾಗೂ ಮೂರ್ಛೆ ರೋಗಕ್ಕೂ ಔಷಧ ಮತ್ತು ಚಿಕಿತ್ಸೆಯನ್ನು ನೀಡುತ್ತಾರಂತೆ ಈ ನಾಟಿ ವೈದ್ಯರು. ಹೀಗೆ ನಮ್ಮ ಆಯುಷ್ ಟಿವಿ ತಂಡ ಇವರನ್ನು ಹುಡುಕಿಕೊಂಡು ಇವರಿರುವ ಜಾಗಕ್ಕೆ ನಾವು ತಲುಪಿದೆವು. ಅದಾಗಲೇ ಇಲ್ಲಿ ಈ ನಾಟಿ ವೈದ್ಯರಿಗಾಗಿ ಅನೇಕರು ಕಾಯುತ್ತಿದ್ದರು. ಅನೇಕರು ಲಕ್ವ ಹೊಡೆದ ರೋಗಿಗಳನ್ನು ಇಲ್ಲಿ ನಾವು ಕಂಡೆವು. ಇವರನ್ನು ಮಾತನಾಡಿಸಿದಾಗ ಈ ವೈದ್ಯರ ಬಗ್ಗೆ ಅನೇಕ ವಿಚಾರಗಳು ತಿಳಿದು ಬಂದವು. ನಾವು ಈಗಾಗಲೇ ಹೇಳಿದಂತೆ ಇಲ್ಲಿಯ ನಾಟಿ ವೈದ್ಯರು ಹೆಚ್ಚಿನದಾಗಿ ಪಾರ್ಶ್ವವಾಯುಗೆ ಚಿಕಿತ್ಸೆ ನೀಡುತ್ತಾರೆ. ಇಲ್ಲೇ ಕುಳಿತಿದ್ದ ಈ ವ್ಯಕ್ತಿಯನ್ನು ನೋಡಿ ನಮಗೆ ಬಹಳ ಬೇಸರವಾಯಿತು. ಇಷ್ಟು ದೃಢವಾಗಿದ್ದರೂ ಈತನು ವಾಹನದಲ್ಲಿ ಹೋಗುವಾಗ ಪಾರ್ಶ್ವವಾಯುವಿಗೆ ತುತ್ತಾದರಂತೆ. ಆಗಿನಿಂದಲೂ ನಡೆಯಲು ಆಗದೆ ಕಷ್ಟಪಡುತ್ತಿದ್ದ ಈತ ಇಲ್ಲಿಗೆ ಈ ನಾಟಿ ವೈದ್ಯರ ಬಳಿಗೆ ಬಂದಾಗ ಗುಣ ಹೊಂದುತ್ತಿದ್ದಾರಂತೆ. ನಡೆಯಲು ಸಹ ಆಗದ ಇವರು ಈಗ ನಡೆಯುತ್ತಿರುವುದನ್ನು ನಾವು ನೋಡಬಹುದು. ನಮ್ಮ ಹೆಸರು ಶಾಂತ ಅಂತ ಹೇಳ್ಬಿಟ್ಟು, ಇವರು ನಮ್ಮ ಯಜಮಾನ್ರು. ನಾವು ವಿಜಯಪುರನಿಂದ ಬಂದಿದ್ದೀರಿ. ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಲ್ಲಿ ನೋಡ್ಸಿದ್ರಿ, ಅಲ್ಲೇನು ಮೇಲಾಗಲಿಲ್ಲ. ಇಲ್ಲಿ ಬಂದು ಅಪ್ಪನಿಂದ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ, ಓಡಾಡಕ್ಕಾಗ್ತಾ ಇರಲಿಲ್ಲ. ಇಲ್ಲಿಗೆ ಬಂದು ಚೆನ್ನಾಗಿ ಓಡಾಡ್ತಾವ್ರೆ. ಇನ್ನು ದೊಡ್ಡಬಳ್ಳಾಪುರದವರಾದ ಇನ್ನೊಬ್ಬರು ತನ್ನ ಸ್ನೇಹಿತನ ತಂದೆಗೆ ಬಿಪಿ ಮತ್ತು ಶುಗರ್ ಹೆಚ್ಚಾಗಿ ಪ್ರಜ್ಞೆ ಇಲ್ಲದಂತಾಗಿದ್ದರಂತೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ತೋರಿಸಿದರೂ ಗುಣವಾಗದಿದ್ದಾಗ ತನಗೆ ತಿಳಿದವರಿಂದ ಇಲ್ಲಿಗೆ ಬಂದಿದ್ದಾರಂತೆ. ಇಲ್ಲಿಗೆ ಬಂದ ಮೇಲೆ ತನ್ನ ಸ್ನೇಹಿತನ ತಂದೆ ಗುಣವಾಗುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಸೋಮಶೇಖರ್ ಅಂತ ಹೇಳಿ, ನಾವು ಚಿಕ್ಕಜಾಜಿ ಬೆಳಬೆಳಂಗ್ಲ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ನಮ್ಮ ಸ್ನೇಹಿತರವ್ರ ತಂದೆಯವರು ಜನ್ಮಂಗ್ಲ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಂದು ಹೊತ್ತು ಅಡ್ಮಿಟ್ ಮಾಡಿದ್ರು. ಅಲ್ಲಿ ಗುಣ ಆಗದ ಕಾರಣಕ್ಕೋಸ್ಕರವಾಗಿ ಇಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ, ಒಬ್ರು ಕುಂದಾಣದಲ್ಲಿ ಬಾಲಕೃಷ್ಣ ಅಂತ ಹೇಳಿ, ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಬಂದರೆ ನಮಗೆ ಅನುಕೂಲ ಆಗ್ತದ ಆಗಲ್ವಾ ಅಂತ ಒಂದು ತಿಳ್ಕೊಂಡು ವಾತಾವರಣನ ಇಲ್ಲಿ ಬಂದು ತೋರಿಸಿದ್ವಿ. ಎರಡನೇ ಟೈಮು, ಒಂದಕ್ಕೆ 100ಕ್ಕೆ ಒಂದು 30 ಭಾಗ ಪರವಾಗಿಲ್ಲ ಅಂತ ಅನಿಸಿದೆ. ಎರಡನೇ ಟೈಮ್ಗೆ ಇನ್ನೂ ಒಂದು 3-4 ಟೈಮ್ ಬಂದರೆ ಇಲ್ಲಿ ಕೆಲಸ ಆಗ್ತದೆ, ಒಂದು ಗುಣ ಆಗ್ತದೆ, ಒಂದು ಮನೋಭಾವ ನಮ್ಮಲ್ಲಿ ಮೂಡಿದೆ. ಇನ್ನು ಈ ನಾಟಿ ವೈದ್ಯರು ನೀಡಿರುವ ಗಿಡಮೂಲಿಕೆಗಳ ಎಣ್ಣೆಗಳಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಿರುವ ಈ ವ್ಯಕ್ತಿಯ ಹೆಸರು ರಿತು. ನೋಡಲು ಗಟ್ಟಿಮುಟ್ಟಾಗಿರುವ ಇವರು ಬೆಂಗಳೂರಿನವರು. ಪಾರ್ಶ್ವವಾಯು ಆಗಿರುವುದರಿಂದ ಅವರು ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರಂತೆ. ನನ್ನ ಹೆಸರು ರಿತು ಅಂತ, ಬ್ಯಾಂಗ್ಳೂರಿಂದ. ನಾನು ಇದು 7ನೇ ಟೈಮ್ ಬರ್ತಾ ಇರೋದು. ನನಗೆ ಪ್ಯಾರಲೈಸ್ ಆಗಿತ್ತು ರೈಟ್ ಸೈಡು. ಫಸ್ಟು ಕೈ ಎತ್ತಕ್ಕಾಗ್ತಿರ್ಲಿಲ್ಲ, ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. 70% ರೆಡಿ ಆಗಿದೆ. ತನ್ನ ದೇಹದ ಬಲಭಾಗಕ್ಕೆ ಪಾರ್ಶ್ವವಾಯು ಹೊಡೆದಿದ್ದರಿಂದ ಬಲಭಾಗ ಸಂಪೂರ್ಣ ಬಿದ್ದು ಹೋಗುತ್ತಂತೆ. ಇದೀಗ ಈ ನಾಟಿ ವೈದ್ಯರು ನೀಡುತ್ತಿರುವ ಚಿಕಿತ್ಸೆಯಿಂದ 70% ಗುಣ ಹೊಂದಿದ್ದು ತಮ್ಮ ಕೈ ಎತ್ತುವಂತೆ ಆಗಿದೆಯಂತೆ. ಇನ್ನು ಮೊದಲನೇ ಬಾರಿಗೆ ಈ ನಾಟಿ ವೈದ್ಯರನ್ನು ಹುಡುಕಿಕೊಂಡು ಬಂದಿರುವವರು ಅನೇಕರಿದ್ದಾರೆ. ಇವರಲ್ಲಿ ತುಮಕೂರಿನ ಮಂಜುನಾಥ್ ಸಹ ಒಬ್ಬರು. ತನ್ನ ತಂದೆಗೆ ಸ್ಟ್ರೋಕ್ ಆಗಿದ್ದರಿಂದ ಇಲ್ಲಿಗೆ ಬಂದಿದ್ದಾರಂತೆ. ಹಾಗೂ ಇವರ ಚಿಕಿತ್ಸಾ ವಿಧಾನವನ್ನು ನೋಡಿ ತನ್ನ ತಂದೆಗೆ ಗುಣ ಹೊಂದುವ ಆಶಾಭಾವನೆಯನ್ನು ಕೂಡ ಹೊಂದಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮ ಅಪ್ಪರು ಸ್ಟ್ರೋಕ್ ಹೊಡೆದಿತ್ತು. ಯಾರೋ ಹೇಳಿದ್ರು ನಮ್ಮ ಫ್ರೆಂಡು ಇಲ್ಲಿಗೆ ಹೋಗಿ ಅಂತ. ನಾವು ತುಮಕೂರು ಡಿಸ್ಟಿಕ್ಕು ಗುಬ್ಬಿ ತಾಲೂಕಿಂದ ಬಂದಿದ್ದೀವಿ. ಯಾರೋ ಫ್ರೆಂಡ್ ಹೇಳಿದ್ರು ಇಲ್ಲಿಗೆ ಹೋಗಿ ದೇವನಹಳ್ಳಿ ಹತ್ರ ಹೋಗಿ ಕುಂದಾರಣ ಅಂತ ಬರುತ್ತೆ, ಅಲ್ಲೋಗಿ ಕೇಳಿ ಹೇಳ್ತಾರೆ ಒಳ್ಳೇದಾಗುತ್ತೆ ಅಂತ ಕಳಿಸಿದ್ರು. ನಾವು ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ನೋಡಿ ಜನ ನೋಡಿದ್ರು ಗೊತ್ತಾಯ್ತು ಇಲ್ಲಿ ಒಳ್ಳೇದಾಗ್ಬೋದು ಅಂತ ಹೊಂದ್ಕೊಂಡು ಇಲ್ಲಿದ್ದೀವಿ. ವೀಕ್ಷಕರೇ, ಈ ಲಕ್ವಾಗೆ ಚಿಕಿತ್ಸೆ ನೀಡುವುದು ಎಂದರೆ ಸಾಮಾನ್ಯದ ಮಾತಲ್ಲ. ಆದರೆ ಈ ನಾಟಿ ವೈದ್ಯರು ಲಕ್ವಾದಿಂದ ಅನೇಕರನ್ನು ಗುಣಪಡಿಸಿದ್ದಾರೆ. ಇದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇವೆ. ಹಾಗಾದರೆ ಇಷ್ಟೆಲ್ಲ ಹೇಳುತ್ತಿರುವ ಈ ಖ್ಯಾತ ನಾಟಿ ವೈದ್ಯರು ಯಾರೆಂದರೆ ಇವರೇ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾನ ಗ್ರಾಮದ ನಾಟಿ ವೈದ್ಯರಾದ ಬಿ ಮುನಿರಾಜು. ನಮಸ್ಕಾರ, ನನ್ನ ಹೆಸರು ಮುನಿರಾಜು, ಬಿ ಮುನಿರಾಜು ಅಂತ, ಕುಂದಾಣ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ. ನಾನು ಪಾರ್ಶ್ವವಾಯುಕ ಸ್ಟ್ರೋಕ್ ಅಂತ ಔಷಧಿ ಕೊಡ್ತೀರಿ. 5 ಆಯುರ್ವೇದಿಕ್ ಔಷಧಿ. ಆಮೇಲೆ ಅದು ವಾರಕ್ಕೆ ಒಂದ್ಸಲ ಬರಬೇಕು. ಬ್ಲಡ್ ಎಲ್ಲೇನೋ ಬ್ಲಾಕ್ ಆಗಿದೆ, ಕರಗಕ್ಕೆ ಅದು ಔಷಧಿ ಅದು ಕೊಡ್ತಾ ಇರ್ತೀರಿ. ಆಮೇಲೆ ಇದು ಗ್ಯಾಸ್ಟ್ರಿಕ್ದು ಕೊಡ್ತೀರಿ, ಶುಗರ್ದು ಕೊಡ್ತೀರಿ, ಮಂಡಿ ನೋವ್ದು ಕೊಡ್ತೀರಿ, ಆಸ್ಮಾದ್ ಕೊಡ್ತೀರಿ, ಆಮೇಲೆ ಸ್ಕಿನ್ನದು ಕೊಡ್ತೀರಿ, ಇಂಥ ಕೆಲವು, ಆಮೇಲೆ ಜಾಂಡಿಸ್ ಕೊಡ್ತೀರಿ. ಇಂಥವೆಲ್ಲ ಮೆಡಿಷನ್ ಆಯುರ್ವೇದಿಕ್ ಔಷಧಿಯಿಂದ ಕೊಡ್ತಾ ಇದ್ದೀರಿ ಸರ್.